ನೋಡಿ ಗಡಿಗೆ ರಂಗಯ್ಯನವರೇ, ವರ ಶ್ರೀಮಂತ, ಗುಣವಂತ, ಮೊದಲನೇ ಹೆಂಡತಿ ತೀರೋಗಿದ್ದಾಳೆ, ಆತನಿಗೊಂದು ಹೆಣ್ಮಗು ಇದೆ. ಬಡವ್ರ ಮನೆ ಹೆಣ್ಣಾದ್ರೂ ಗುಣವಂತೆ ಬೇಕು ಅಂತಾನೆ. ಅದಕ್ಕೆ ನನ್ಗನ್ಸಿರೋ ಹುಡುಗಿ ಅಂದ್ರೆ ನಿಮ್ಮ ಮೊಮ್ಮಗಳು ಸಂಧ್ಯಾ. ಏನಂತೀರಾ? ನೋಡಿ, ಎರಡನೇ ಸಂಬಂಧ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಮನೆ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮನೆ ಮೇಲೆ ಸಾಲ ಇದೆ. ಈ ಹುಡುಗಿ ಬೇರೆ ಮದುವೆಗೆ ಬೆಳೆದು ನಿಂತಿದ್ದಾಳೆ. ಅವ್ರ ತಂದೆನೋ ಊರ್ ಬಿಟ್ಟು ಓಡೋದ. ಇದೆಲ್ಲ ಗೊತ್ತಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಮದುವೆನ ದಿಢೀರ್ ಅಂತ ಮುಗಿಸ್ಬಿಡಿ. ಇನ್ನು ಏನಪ್ಪ ಯೋಚಿಸ್ತಿದ್ಯಾ? ಈ ಸಂಬಂಧ ಒಪ್ಕೊಂಡು ಮದುವೆಗೆ ಒಳ್ಳೆ ದಿನ ನೋಡಕ್ ಹೇಳಪ್ಪ. ಒಳ್ಳೆ ದಿನಕ್ಕೆ ಏನಂತೆ? ನಾಳೆನೆ ಹುಣ್ಣಿಮೆ, ಮಕರ ಮಾಸ, ಶುಕ್ರವಾರ. ಯಾವ್ದಾದ್ರು ದೇವಸ್ಥಾನ ನೋಡಿ ಮದುವೆ ಮುಗಿಸ್ಬಿಡೋಣ. ನೀವು ಇಷ್ಟ ಅವಸರ ಪಟ್ರೆ ಹೇಗೆ? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸೋದು ಬೇಡವೆ? ಬಂಧು ಬಳಗ ಕರೆಯೋದು ಬೇಡವೆ? ಇಲ್ಲಿ ಕೇಳಿ, ನಿಮಗಿಂತ ದೊಡ್ಡ ಸಂಬಂಧ ಅಂತ ತಿಳಿದ್ರೆ 4 ಜನ 4 ಮಾತಾಡಿ ಕಲ್ಲು ಹಾಕಕ್ ನೋಡ್ತಾರೆ. ಮೊದಲೇ ಹುಡುಗಂಗೆ ಎರಡನೇ ಸಂಬಂಧ. ಈ ಮದುವೆನ ಬೇಗ ಗಪ್ಚಿಪ್ ಅಂತ ಮುಗಿಸ್ಬಿಡಿ. ನೀವು ಹೂ ಅಂದ್ರೆ ಇವತ್ತು ಸಾಯಂಕಾಲನೇ ಬೀಗರು ಕರ್ಕೊಂಡ್ ಬರ್ತೀನಿ. ಇನ್ನು ಏನಪ್ಪ ಯೋಚಿಸ್ತಿದ್ಯಾ? ಹೂ ಅಂತ ಹೇಳಪ್ಪ. ದೈವ ಇಚ್ಛೆ ಅಂತ ಆಗಲಿ. ಸಾಯಂಕಾಲ ಬೀಗರು ಬರೇಳಿ ಮಾತಾಡೋಣ. ತುಂಬಾ ಸಂತೋಷ. ಓಹೋ, ಮದುಮಗಳೇ ಬಂದ್ಬಿಡ್ಲಲ್ಲ, ಅವಳೊಂದು ಮಾತು ಕೇಳಿ. ಅವಳನ್ನೇನ್ ಕೇಳೋದು? ನಮ್ಮ ಮಗಳು ನಾವು ಹೇಳ್ದಾಗ ಕೇಳ್ತಾಳೆ. ನೀವು ಮದ್ವೆ ಏರ್ಪಾಡ್ ಮಾಡಿ ಹೋಗಿ. ಬರ್ತೀನಿ ರಾಯ್ರೆ. ನಮಸ್ಕಾರಮ್ಮ. ಹೋಗ್ಬಿಟ್ಟು ಬನ್ನಿ. ಬರ್ತೀನಿ. ಏನಮ್ಮ, ಅವ್ರು ಸಾಯಂಕಾಲ ಬೀಗರನ್ನ ಕರ್ಕೊಂಡ್ ಬರ್ತೀನಿ ಅಂದ್ರು, ಮತ್ತೆ ಮದ್ವೆ ಏರ್ಪಾಟ? ಹೌದಕ್ಕ, ಹುಡುಗ ತುಂಬಾ ಶ್ರೀಮಂತ ಅಂತೆ. ಹೌದು, ನಾವೆಲ್ಲ ನಿರ್ಧಾರ ಮಾಡಿ ಆಗಿದೆ. ನಾಳೆ ಬೆಳಗ್ಗೆ ನಿನ್ ಮದ್ವೆ. ತಾತ, ಈ ಮದ್ವೆ ನಡೆಯೋಲ್ಲ. ನಾನೇ ಈ ಮದ್ವೆ ನಿಲ್ಸೋಕ್ ಮೊದ್ಲು ನೀವಾಗೆ ನಿಲ್ಸಿದ್ರು ಒಳ್ಳೇದು. ಏನಂದೆ? ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗೆ ಗೊತ್ತು. ಯೋಚನೆ ಮಾಡಿ ನಿರ್ಧಾರ ಮಾಡಿರೋದು. ನೀವೇನ್ ಬೇಕಾದ್ರೂ ನಿರ್ಧಾರ ಮಾಡಿ, ಆದ್ರೆ ನನ್ ನಿರ್ಧಾರ ಬದಲಾಯಿಸಲ್ಲ. ಸಂಜೆ ಯಾರಾದ್ರೂ ಗಂಡಿನ ಕಡೆಯವರು ಈ ಮನೆ ಒಳಗ್ ಬಂದ್ರೆ ನಾನ್ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಏನೋ ಅಷ್ಟು ಮುಂದುವರೆದಿದ್ಯಾ ನೀನು? ಈಗ ನಾನು ಹೇಳ್ತಿದ್ದೀನಿ, ತಲೆ ಮೇಲೆ ತಲೆ ಬಿದ್ರು ಈ ಮದುವೆ ನಡೀಲೇಬೇಕು. ತಾತ, ಈ ಮದ್ವೆ ಖಂಡಿತ ನಡೆಯೋಲ್ಲ. ಗೋಪಿ, ಏನ್ ಗುರು? ಸಂಧ್ಯಾ ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬಾ. ಈಗಾಗ್ಲೇ 3 ಸತಿ ನೋಡ್ಕೊಂಡ್ ಬಂದೆ ಗುರು. ಕುಂತಲ್ಲೇ ಕುಂತ್ಕೊಂಡು ಅಳ್ತಾವಳೆ. ಗೋಪಿ, ನಾನು ಗೇಟಿನ ಹೊರಗಡೆ ನಿಂತಿರುತ್ತೇನೆ, ನೀನು ಸಂಧ್ಯಾಳನ್ನು ಕರೆದುಕೊಂಡು ಬಾ. ಸರಿ. ಸಂಧ್ಯಾ, ಎಂತದಿದ್ದು ಪೆಟ್ಟಿಗೆ? ಇದರಲ್ಲಿ ಬಟ್ಟೆ, ಹಣ, ಒಡವೆ ಎಲ್ಲ ಇದೆ. ಇಲ್ಲಿ ನೋಡು ಸಂಧ್ಯಾ, ನಾವು ಮದುವೆ ಆಗುವುದು ಓಡಿ ಹೋಗುವುದಕ್ಕಲ್ಲ, ಮದುವೆಯಾಗಿ ಪುನಃ ಇಲ್ಲಿಗೆ ಬರುವುದು. ಅಯ್ಯೋ ಬೇಡರಿ, ನಾವು ಮತ್ತೆ ಮನೆಗೆ ವಾಪಸ್ ಬಂದ್ರೆ ನಮ್ ತಾತ ಏನಾದ್ರೂ ಮಾಡ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಮರ್ಯಾದೆಗೆ ಹೆದರುವವನೇ ಹೊರತು ಹೇಡಿಯಲ್ಲ. ಎಂತ ಬೇಕಾದರೂ ಆಗಲಿ, ನಾವು ಮದುವೆಯಾಗಿ ಇಲ್ಲಿಗೆ ಬರುವುದು. ಅಯ್ಯೋ ಬೇಡರಿ, ದಯವಿಟ್ಟು ನನ್ ಮಾತು ಕೇಳಿ. ನೀನು ಮೊದಲು ಆ ಪೆಟ್ಟಿಗೆ ಒಳಗಿಟ್ಟು ಬಾ. ನನ್ ಮಾತು ಕೇಳ್ರಿ. ಬೇಡ, ನೀನು ಪೆಟ್ಟಿಗೆ ಒಳಗಿಟ್ಟು ಬಾ, ಹೋಗು. ಗೋಪಿ, ನೀನು ಎಲ್ಲಾದರೂ ಹೋಗಿ ಅರಿಶಿನ ದಾರ ಹೂಮಾಲೆ ತೆಗೆದುಕೊಂಡು ಬಾ, ಹೋಗು. ಸಂಧ್ಯಾ, ಅಳಬೇಡ ಸಂಧ್ಯಾ, ನಾವೀಗ ಹೇಗೋ ಮದುವೆ ಆಗ್ತಿದ್ದೇವಲ್ಲ. ಮನೇಲಿ ಎಲ್ರ ಹತ್ರನೂ ಒಪ್ಪಿಗೆ ತಗೊಂಡು ಎಲ್ರ ಮುಂದೆನೂ ನಮ್ಮ ಮದುವೆ ನಡೆಯುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈಗ ಯಾರು ಇಲ್ದೇ ಇರೋ ತಬ್ಲಿಗಳ ತರ ನಮ್ಮ ಮದುವೆ. ಸಂಧ್ಯಾ, ಇವೆಲ್ಲ ಪಾಂಡುರಂಗನ ಇಚ್ಛೆ. ಅಳಬೇಡ ಸಂಧ್ಯಾ, ಅಳಬೇಡ. ಸಂಧ್ಯಾ, ನನ್ನ ಮಗನೇ, ಎಲ್ಲ ಅಯೋಗ್ಯ. ಊರು ಬಿಟ್ಟು ಊರು ಬಂದವನು ಹೋಗ್ಲಿ ಅಂತ ಆಸೆ ಕೊಟ್ಟೆ ನನ್ನ ಮೊಮ್ಮಗಳೇ ಹೊಡ್ಕೊಂಡ್ ಬಂದಿದ್ದೇನು? ಅನಾದಿ ಊರು ಕೇರಿ ಗೊತ್ತಿಲ್ಲ ಬಿಕ್ಕರಿಗೆ ಮನೆ ಕೊಡ್ಬೇಡಪ್ಪ ಅಂತ ಬಡ್ಕೊಂಡೆ. ಕೇಳಿದ್ಯಪ್ಪ?
ಏನೇ ಪಾಪಿ ಮರ್ಯಾದೆ ಇಲ್ಲ ಬೀದಿಲ್ ಕಳೆದಿಲ್ಲೇ ಬಾರೆ ಈ ಕಡೆ ಬಾರೆ. ಸರ್, ಯಾವಾಗ ಸಂಧ್ಯಾ ನನ್ನ ಹಿಂದೆ ಬಂದಳೋ ಆಗಿನಿಂದ ಅವಳು ನನ್ನ ಹೆಂಡತಿಯೇ. ಇನ್ನು ನಿಮಗಿರುವ ಕೆಲಸ ಒಂದೇ, ಆಶೀರ್ವಾದ ಮಾಡುವುದು. ಅನಾಹುತ ಮಾಡಿದ್ದೊಂದು ಆಶೀರ್ವಾದ ಬರೀ ಕೇಳ್ತೇನೋ? ಏನ್ ನೋಡ್ತಾ ಇದ್ದೀರಿ? ಎಕ್ಸ್ಕ್ಯೂಸ್ ಮೀ, ಈ ಟ್ಯಾಬ್ಲೆಟ್ ತಗೊಳ್ಳಿ. ನೀವು ರೆಸ್ಟ್ ತಗೋಬೇಕು ಪ್ಲೀಸ್. ದಯವಿಟ್ಟು ನನ್ನ ಚಿತ್ರವಧೆ ಮಾಡಬೇಡಿ. ನನ್ನಿಂದ ನನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳೋಕೆ ಆಗ್ತಿಲ್ಲ. ಸ್ವಲ್ಪ ವಿಷ ಕೊಟ್ಟು ನನ್ನ ಸಾಯೋಕಾದ್ರೂ ಬಿಡಿ. ಓಕೆ. ನಿಮ್ಮ ಸಮಸ್ಯೆಗೆ ಸಾವೊಂದೇ ಪರಿಹಾರ ಅನ್ನೋದಾದ್ರೆ ನಾನದಕ್ಕೆ ಅಡ್ಡಿ ಬರಲ್ಲ. ಆದ್ರೆ ನಂಗೋಸ್ಕರ ನೀವು ಒಂದು 5 ನಿಮಿಷ ಸ್ಪೇರ್ ಮಾಡಿದ್ರೆ ನನ್ನ ಸಮಸ್ಯೆ ಏನು ಅಂತ ನಾನು ಹೇಳ್ಬಿಡ್ತೀನಿ. ಅದಕ್ಕೂ ಒಂದು ಪರಿಹಾರ ನೀವೇ ಹೇಳ್ಬಿಟ್ಟು ಆಮೇಲೆ ನಿಮ್ ಇಷ್ಟ ಬಂದಂಗೆ ನೀವು ಮಾಡಿ. ನನ್ನ ಮೊದಲನೇ ಹೆಂಡತಿ ಅರ್ಚನಾನ ನಾನು ಪ್ರೀತಿಸೇ ಮದುವೆ ಆಗಿದ್ದು. ಚೊಚ್ಚಲ ಹೆರಿಗೆ ಪುನರ್ಜನ್ಮ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನನ್ನ ಹೆಂಡತಿ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಮಗು ಹುಟ್ಟಿದ್ದಾಗ್ಲೇ ಅವಳು ತೀರ್ಕೊಂಡ್ಬಿಟ್ರು. ಅದಾದ್ಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನೀ ಮದುವೆಗೆ ಒಪ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ನನ್ನ ತಾಯಿ. ನಾನೊಬ್ಬ ಡಾಕ್ಟರ್ ಆಗಿ ಇನ್ನೊಂದೇ ವಾರದಲ್ಲಿ ನನ್ನ ತಾಯಿ ಸಾವು ನಿಶ್ಚಯ ಅಂತ ತಿಳ್ಕೊಂಡ್ಮೇಲೆ ಕೇವಲ ನನ್ನ ತಾಯಿ ಸಂತೋಷಕ್ಕೋಸ್ಕರ ನಾನೀ ಮದುವೆ ಮಾಡ್ಕೊಂಡು ಒಪ್ಕೊಂಡೆ. ಆದ್ರೆ ಈ ನಿಮ್ಮ ಆತ್ಮಹತ್ಯಾ ಪ್ರಯತ್ನ ನನಗೆ ಸಿಗ್ಬೋದಾದ ಸ್ವಲ್ಪ ತೃಪ್ತಿ ಕೂಡ ಇಲ್ಲದೇ ಇರೋ ಹಾಗೆ ಮಾಡ್ಬಿಡ್ತು. ಹಾಗಂತ ನೀವು ನನ್ನ ಹೆಂಡತಿಯಾಗಿ ಈ ಮನೇಲೆ ಶಾಶ್ವತವಾಗಿ ನಿಲ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕೇವಲ ನನ್ನ ತಾಯಿ ತೃಪ್ತಿಗೋಸ್ಕರ ಈ ಮನೆ ಸೊಸೆಯನ್ನು ಹೆಸರಿನಲ್ಲಿ ಒಂದೇ ಒಂದು ವಾರ ನೀವು ಈ ಮನೇಲಿದ್ರೆ ಸಾಕು. ಆಮೇಲೆ ನಾನೇ ನಿಮ್ಮನ್ನ ನಿಮ್ಮ ಮಂಜುನಾಥ್ ಹತ್ರ ಸೇರಿಸ್ತೇನೆ. ನೋಡಿ, ಆಚಾರ ಸಂಪ್ರದಾಯ ಅನ್ನೋ ಹೆಸರಿನಲ್ಲಿ ನೀವೊಂದು ಸುಳ್ಳು ಜೀವನ ನಡೆಸೋದು ನನಗೆ ಖಂಡಿತ ಇಷ್ಟ ಇಲ್ಲ. ಅದಕ್ಕಿಂತ ನೀವು ಮಂಜುನಾಥನ್ ಸೇರೋದೇ ಸರಿ. ಅದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನಾನು ಬರ್ತೀನಿ. ನಾಳೆ ಬೆಳಗ್ಗೆ ಮತ್ತೆ ನಿಮ್ಮನ್ನು ನೋಡ್ತೀನಿ ಅನ್ನೋ ನಂಬಿಕೆಯಲ್ಲಿ ಈಗ ಹೋಗ್ತಾ ಇದ್ದೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನಿನ್ನೆ ರಾತ್ರಿ ಕೊಟ್ಟ ಟ್ಯಾಬ್ಲೆಟ್ಸ್ ಬೆಳಗ್ಗೆ ಮತ್ತು ಮಧ್ಯಾಹ್ನ ಕಂಟಿನ್ಯೂ ಮಾಡಬೇಕು. ಮಂಜುನಾಥ್ ಈ ಊರಲ್ಲೇ ಇರ್ಬೋದು ಅನ್ಕೊಂಡಿದ್ದೀನಿ. ಇನ್ನೊಂದು 2 ದಿನದಲ್ಲಿ ಹೇಗಾದ್ರೂ ಮಾಡಿ ಅವನು ಹುಡುಕಿ ನಿಮ್ಮ ವಿಷಯ ಅವ್ರ ಹತ್ರ ಮಾತಾಡ್ತೀನಿ. ಒಂದು ಸಣ್ಣ ರಿಕ್ವೆಸ್ಟ್. ಸೊಸೆ ತನ್ನ ನೋಡೋಕೆ ಬರ್ತಾಳೆ ಅನ್ನೋ ಆಸೆಯಿಂದ ಅಮ್ಮ ಪ್ರತಿ ನಿಮಿಷ ಕಾಯ್ತಾ ಇರ್ತಾಳೆ. ಅತ್ತೆ ಅನ್ನೋ ಪ್ರೀತಿ ಇಲ್ಲದೆ ಹೋದ್ರು ಇನ್ನೊಂದು ವಾರದಲ್ಲಿ ಹೊರಟೋಗೋ ಜೀವ ಅಂತ ತಿಳ್ಕೊಂಡು ಒಂದ್ಸಲನಾದ್ರೂ ಅವ್ರು ನೋಡ್ಕೊಂಡು ಬಂದ್ಬಿಡಿ ಪ್ಲೀಸ್. ಏನಪ್ಪ, ಇವತ್ತು ನೀನು ಆಸ್ಪತ್ರೆಗೆ ಹೋಗ್ಬೇಕಾ? ಆ ಹುಡುಗಿ ಏನ್ ಅನ್ಕೋತಾಳೆ? ಇವತ್ತೊಂದ್ ದಿವಸ ಆದ್ರೂ ಮನೇಲಿ ಇರು. ಇಲ್ಲಪ್ಪ, ಹಾಸ್ಪಿಟಲ್ನಲ್ಲಿ ಕೆಲವು ಎಮರ್ಜೆನ್ಸಿ ಕೇಸಸ್ ಬಂದಿವೆ. ಅದನ್ನ ನಾನೇ ಅಟೆಂಡ್ ಮಾಡಬೇಕು. ನಾನು ಬರ್ತೀನಮ್ಮ. ಸಂಧ್ಯಾ ಇನ್ನು ಯಾಕಪ್ಪ ಕೆಳಗಿಳಿದು ಬರ್ಲಿಲ್ಲ? ಅದು ಅಮ್ಮ, ನನ್ನ ರೂಮಲ್ಲಿ ಬಟ್ಟೆ ಬರ ಎಲ್ಲ ಸಿಕ್ಕಾಪಟ್ಟೆ ಹಡ್ಕೊಂಡು ಬಿದ್ದಿತ್ತು. ಸಂಧ್ಯಾ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಮುಗಿದ್ಕೊಳ್ಳೆ ಬಂದ್ಬಿಡ್ತಾಳೆ. ಆನಂದ್, ಸಂಧ್ಯಾ ನಿನ್ಗೆ ಹಿಡಿಸಿದಾಳೆ ತಾನೆ? ತುಂಬಾ ಹಿಡಿಸಿದಾಳಮ್ಮ. ಆನಂದ, ಇಷ್ಟು ದಿನ ಮದುವೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ. ಈಗ ನಾನು ಸಾಯ್ತೀನಿ ಅಂತ ತಾನೇ ಮದುವೆ ಮಾಡ್ಕೊಂಡೆ. ನಾನು ನಿಂಗೇನಾಗಿಲ್ಲಮ್ಮ, ನೀನ್ ಬೇಗ ಹುಷಾರಾಗ್ಬಿಡ್ತೀಯಾ? ಡಾಕ್ಟರ್ ತರ ಮಾತಾಡ್ಬೇಡ ಕಣೋ.
ಸ್ವಲ್ಪ ಹೊತ್ತಾದ್ರೂ ನನ್ನ ಮಗನ್ ತರ ಮಾತಾಡೋ. ಅವಳತ್ರ ನನ್ನ ಸಂತೋಷಕ್ಕೋಸ್ಕರ ಮದುವೆ ಮಾಡ್ಕೊಂಡ ತರ ನಡ್ಕೊಳ್ಳಲ್ಲ ತಾನೆ. ಆನಂದ, ಯಾವತ್ತೂ ಅವಳ ಕಣ್ಣು ಒದ್ದೆ ಆಗದಾಗ ನೋಡ್ಕೋತೀನಿ ಅಂತ ನನಗೆ ಭಾಷೆ ಕೊಡೋ. ಆಗ್ಲಮ್ಮ, ನನ್ನ ಸಂತೋಷಕ್ಕಿಂತ ಸಂಧ್ಯಾ ಸಂತೋಷನೇ ನನಗೆ ಮುಖ್ಯ. ಅವಳ ಮನಸ್ಸಿಗೆ ಹೇಗೆ ಸಂತೋಷ ಆಗುತ್ತೋ ಹಾಗೆ ನಡ್ಕೋತೀನಿ. ಹೇಳೋದೇನೋ ನಿಜಾನೇ ಸ್ವಾಮಿ, ಗಲಾಟೆ ನಡೆದಿದ್ದು ಈ ದೇವಸ್ಥಾನದಲ್ಲೇ. ಆದ್ರೆ ಅವ್ರು ಯಾರು ಎಂತೋರು ಅನ್ನೋ ವಿಷಯ ಮಾತ್ರ ನಮಗೆ ಗೊತ್ತಿಲ್ಲ ಸ್ವಾಮಿ. ನಾನೇನು ಬರ್ತೀನಿ. ಏನಪ್ಪ, ಮೊನ್ನೆ ಈ ದೇವಸ್ಥಾನದ ಹತ್ರ ಏನೋ ಗಲಾಟೆ ನಡೀತಂತಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ಓ ಅದಾ ಸರ್, ಯಾವನೊಬ್ಬ ಮಂಗಳೂರು ಕಡೆಯವನು ಮದುವೆ ಮಾಡ್ಕೋಣ ಅಂತ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದ. ಅಷ್ಟ್ರಲ್ಲಿ ಹುಡುಗಿ ಕಡೆಯವ್ರಿಗೆ ವಿಷಯ ಗೊತ್ತಾಗಿ ಅವ್ರು ಬಂದು ಇಲ್ಲಿ ಗಲಾಟೆ ಮಾಡಿ ಹುಡುಗನ್ ಸಖತ್ತಾಗಿ ಹೊಡೆದು ಹುಡುಗಿನ ಹೇಳ್ಕೊಂಡವ್ರು ಸರ್. ಅದ್ ಸರಿಪ್ಪ, ಆ ಮನುಷ್ಯ ಈಗ ಎಲ್ಲಿದ್ದಾನೆ ನಿಮ್ಗೆ ಗೊತ್ತಾ? ಅದ್ ಯಾವನೋ ಅವ್ರೂರ್ನೋನೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ದ. ಆಮೇಲೆ ಏನಾಯ್ತು ನಮ್ಗೆ ಗೊತ್ತಿಲ್ಲ ಸರ್. ಟಿಫಿನ್ ತಗೊಳ್ಳಿ ಮಮ್ಮಿ. ಇಲ್ಲಿ ನೋಡಮ್ಮ, ನೀನ್ ನನಗೆ ಸುಮ್ನೆ ತೊಂದರೆ ಕೊಡ್ಬೇಡ. ನನಗೆ ಹಸುವಾದ್ರೆ ನಾನೇ ಬಂದು ತಿಂತೀನಿ. ಅದನ್ನ ಆ ಕಡೆ ತಗೊಂಡು ಹೋಗು. 10 ಗಂಟೆ ಆಯ್ತು ಮಮ್ಮಿ, ನೀವಿನ್ನೂ ಮಾತ್ರೆ ಬೇರೆ ತಗೊಂಡ್ಬೇಕು. ನನಗೆ ಮಾತ್ರನೂ ಬೇಡ, ಏನು ಬೇಡ. ಮೊದಲು ನೀನ್ ಆ ಕಡೆ ಹೋಗು ಪ್ಲೀಸ್ ಮಮ್ಮಿ. ಅಬ್ಬಬ್ಬಬ್ಬಾ, ನೀನೀಗ ಹೋಗ್ತೀಯೋ ಇಲ್ಲ ನಾನೇ ಕಳಿಸ್ಲೋ? ಹಲೋ, ರಮ್ಯಾನ ಮಾತಾಡೋದು? ಹೌದು ಡ್ಯಾಡಿ. ಏನಮ್ಮ, ಹೊಸ ಮಮ್ಮಿ ಇನ್ನು ಗುಮ್ಮಂತಿದ್ದಾಳ? ಕಾಫಿ ಟಿಫಿನ್ ಏನಾದ್ರೂ ಮಾಡಿದ್ಲಾ? ಇಲ್ಲ ಡ್ಯಾಡಿ, ನಾನು ಎಷ್ಟೋ ಹೇಳ್ದೆ, ಕೇಳ್ತಾನೆ ಇಲ್ಲ. ಅಂದ್ರೆ ಇನ್ನೂ ಮಾತ್ರೆ ಕೂಡ ತಗೊಂಡಿಲ್ವಾ? ಇಲ್ಲ ಡ್ಯಾಡಿ. ಹೋಗ್ಲಿ, ಅಜ್ಜಿನಾದ್ರೂ ನೋಡಿದ್ಲಾ? ಇಲ್ಲ. ನೋಡ್ರಮ್ಮು, ಹೊಸ ಮಮ್ಮಿ ಹೇಗೆ ಅಂತ ಅಜ್ಜಿ ತಾತ ಏನಾದ್ರೂ ಕೇಳಿದ್ರೆ ಮಮ್ಮಿ ತುಂಬಾ ಸಿಟ್ಟಾಗಿದ್ದಾರೆ, ಕಾಫಿ ಟಿಫಿನ್ ಏನು ಮಾಡ್ಲಿಲ್ಲ ಹಾಗೆ ಅಂತ ಹೇಳಲ್ಲ ತಾನೇ? ಇಲ್ಲ, ತಾತ ಕೇಳಿದ್ರೆ ಮಮ್ಮಿ ತುಂಬಾ ಒಳ್ಳೆಯವರು, ಅವ್ರಿಗೆ ನನ್ ಕಂಡ್ರೆ ಬಹಳ ಇಷ್ಟ ಅಂತ ಹೇಳ್ತೀನಿ. ಗುಡ್ ಗರ್ಲ್. ಪುಟ್ಟ, ಇನ್ನೊಂದ್ಸಲ ಮಮ್ಮಿ ಹತ್ರ ಹೋಗಿ, ನೀವ್ ಅಜ್ಜಿ ಹತ್ರ ಹೋಗದೆ ಇದ್ರೂ ಪರವಾಗಿಲ್ಲ, ಟಿಫನ್ ಮಾಡಿ ಮಾತ್ರೆ ಖಂಡಿತ ತಗೋಬೇಕು ಅಂತ ಹೇಳ್ತೀಯಾ? ಸರಿ, ಹೇಳ್ತೀನಿ ಡ್ಯಾಡಿ. ಸರಿ, ನಾನು ಮತ್ತೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಮಮ್ಮಿ, ಡ್ಯಾಡಿ ಹೇಳಿದ್ರು ನೀವು ಅಜ್ಜಿ ನೋಡದೆ ಇದ್ರು ಪರವಾಗಿಲ್ಲ, ಟಿಫಿನ್ ಮಾಡಿ ಮಾತ್ರೆ ಮಾತ್ರ ತಗೊಂಡ್ಬೇಕಂತೆ. ಸೊಸೆ ತನ್ನ ನೋಡಕ್ ಬರ್ತಾಳೆ ಅನ್ನೋ ಆಸೆಯಿಂದ ಅಮ್ಮ ಪ್ರತಿ ನಿಮಿಷ ಕಾಯ್ತಾ ಇರ್ತಾಳೆ. ಅತ್ತೆ ಅನ್ನೋ ಪ್ರೀತಿ ಇಲ್ಲದೆ ಹೋದ್ರು ಇನ್ನೊಂದು ವಾರದಲ್ಲಿ ಹೊರಟೋಗೋ ಜೀವ ಅಂತ ತಿಳ್ಕೊಂಡು ಒಂದ್ಸಲನಾದ್ರೂ ಅವ್ರು ನೋಡ್ಕೊಂಡು ಬಂದ್ಬಿಡಿ ಪ್ಲೀಸ್. ಬಾಮ್ಮ, ಕೂತ್ಕೋ. ಜಾನಕಿ, ಜಾನಕಿ, ಸಂಧ್ಯಾ ಬಂದಿದ್ದಾಳೆ ನೋಡು. ಏನಮ್ಮ, ನಿಂಗೆ ಮನೆ ಹಿಡಿಸ್ತಮ್ಮ? ನನ್ನ ಮಗ ತುಂಬಾ ಅದೃಷ್ಟವಂತ. ನಿನ್ನಂತ ಮಹಾಲಕ್ಷ್ಮಿನ ಪಡಿಬೇಕಾದ್ರೆ ಅವನು ತುಂಬಾ ಪುಣ್ಯ ಮಾಡಿರ್ಬೇಕು. ಇನ್ಮೇಲೆ ಈ ಮನೆಗೆ ನೀನೇಮ್ಮ ಸರ್ವಸ್ವ. ಎಲ್ಲಾನು ನಿನ್ನ ನಂಬಿನೇ ಬಿಟ್ಟು ಹೋಗ್ತಾ ಇದ್ದೀನಿ. ಚಿಕ್ಕಮ್ಮ ಬಂದ್ರೆ ಮಗುನ್ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅವನು ಇಷ್ಟು ದಿನ ಮದುವೆನೇ ಮಾಡ್ಕೊಂಡಿರ್ಲಿಲ್ಲಮ್ಮ. ದಯವಿಟ್ಟು ನೀನ ತಪ್ಪು ಮಾಡಬೇಡಮ್ಮ.